ಭದ್ರೆ, ಬಹಳ ದೂರದಿಂದ ಬರಲಿ ಬಂದಿದ್ದೇನೆ. ಹಸಿವು ತೃಷೆಗಳಾದರೂ ಬಹಳವಾಗಿ ಕಾಣುತ್ತಿವೆ ನನ್ನನ್ನು. ಏನಾದರೂ ಭಿಕ್ಷೆ ನೀಡಬಾರದು ಭದ್ರೆ. ನಮಸ್ಕರಿಸಿ. ನನ್ನ ಪತಿ ಮತ್ತು ನನ್ನ ಮೈದನನಾದ ಲಕ್ಷ್ಮಣರು ಎಲ್ಲಿಯೂ ಹೋಗಿದ್ದಾರೆ. ಅವರು ಬಂದ ಕೂಡಲೇ ನಿಮಗೆ ನಾವೆಲ್ಲರೂ ಸೇರಿ ಸತ್ಕರಿಸುತ್ತೇವೆ. ಅಲ್ಲಿಯವರೆಗೂ ಈ ಶಿಲ್ಪತಲ್ಪದ ಮೇಲೆ ಕುಳಿತು ವಿಶ್ರಮಿಸಿಕೊಳ್ಳಿ. ಹಾಗೆಯೇ ಆಗಲಿ. ಸೌಂದರ್ಯವತಿ, ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ಆನಂದಿಸತಕ್ಕ ರೂಪವೇ ಸರಿ. ಇವಳನ್ನು ಅಪಹರಿಸಿಕೊಂಡು ಹೋಗುತ್ತೇನೆ, ಇವಳನ್ನು ಅಪಹರಿಸಿಕೊಂಡು ಹೋಗುತ್ತೇನೆ. ಮತ್ತೆ ಏನಾದರೂ ನೀಡಬಾರದೆ? ಎಂತಹ ಜ್ವಾಲೆ, ಎಂತಹ ಸುಡುವ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಸಪ್ತ ಋಷಿಗಳನ್ನೇ ತಂದು ಇಲ್ಲಿ ಪ್ರತಿಷ್ಠಾಪಿಸಿರುವೆಯಲ್ಲ. ಅಪ್ಪ ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರಕ್ಕೆ ಬಂದು ಶಿವಧನುಷನ್ನು ಎತ್ತಲಾದ ಒಬ್ಬರಿಗೆ ಮೇಲೆ ಕುಳಿತು ಗಹಗಡಿಸಿದಕ್ಕೆ ಅಲ್ಲವಾ? ಅದರ ಸೇಡಿಗಾಗಿಯೇ ಈ ಛಲ. ನನ್ನ ತಂಗಿಯಾದ ಶೂರ್ಪನಖಾ ದೇವಿಯ ಕಿವಿಮೂಗುಗಳನ್ನು ಕೊಯ್ದು ಅವಮಾನ ಮಾಡಿದರಲ್ಲ, ಅದಕ್ಕಾಗಿಯೇ ನಿನ್ನ ಸೀತಾ. ಏನು ಏನಿದು? ನರಿಗಳು ನಿಕಟವಾಗಿ ನಗುತ್ತಿವೆ ಅಲ್ಲ, ಕಾಗೆ ಗೂಬೆಗಳು ಪುತ್ರಾದಿಗಳು ನಿಕಟವಾಗಿ ನರ್ತಿಸುತ್ತಿಲ್ಲ. ಇದು ನನ್ನ ಅಪಾಯದ ಸೂಚನೆಯೇ? ಇದು ನನಗೆ ಅಪಾಯದ ಸೂಚನೆಯೇ? ಈ ರಾವಣನು, ಈ ಪ್ರಚಂಡ ರಾವಣನು ಯಾಕೆಲ್ಲ ಎದುರೋನೆ? ಓಹೋ, ನನ್ನ ಮಾವ ಮಾರೀಚ ಹೋಗಿ ಬಹಳ ಹೊತ್ತಾಯಿತು, ಮತ್ತೆ ನಿಧಾನ ಮಾಡುವಂತಿಲ್ಲ. ಭದ್ರೆ, ನನಗೆ ಹಸಿವು ಬಹಳವಾಗಿ ಕಾಡುತ್ತಿದೆ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಅವುಗಳನ್ನೇ ನೀಡು ಭದ್ರೆ, ಅವುಗಳನ್ನೇ ನೀಡಿ. ಮಾಡಪ್ಪ ಮೈಕ್ ಏನ್ ಕಟ್ ಆಗದೆ? ಲೈನ್ ಕಟ್. ಪೂಜ್ಯರೇ, ಇದನ್ನಾದರೂ ಕೊಡೋಣವೆಂದರೆ ನಾನು ಹೊರಬರುವಂತಿಲ್ಲ. ಏಕೆಂದರೆ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಮಂಡಲವನ್ನು ಬರೆದು ಹೋಗಿರುವನು. ಋಷಿಗಳಿಗೂ ಸಹ ಈ ಸಪ್ತ ಋಷಿ ಶಾಪವೇ ಬಳಿಗೆ ಬಂದು ನೀಡಬಾರದೆ? ನಿನ್ನ ತಂದೆ ತಾಯಿಗಳನ್ನು ನೆನೆದು 2 ಗೆರೆಗಳನ್ನು ದಾಟಿ ಬನ್ನಿ. ನಿನ್ನ ಅತ್ತೆ ಮಾವರನ್ನು ನೆನೆದು ಮತ್ತೆರಡು ಗೆರೆಗಳನ್ನು ದಾಟಿ ಬನ್ನಿ. ನಿನ್ನ ಇಷ್ಟ ದೇವತೆಯನ್ನು ದಾಟಿ ನೆನೆದು ಮತ್ತೆರಡು ಗೆರೆಗಳನ್ನು ದಾಟಿ ಬನ್ನಿ. ಅಷ್ಟೂವರೆಗೆ ಬನ್ನಿ, ಅಷ್ಟೂವರೆಗೆ ಬನ್ನಿ, ಅಷ್ಟೂವರೆಗೆ ಬನ್ನಿ.
ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜನೇ, ನಾನು ದಶರಥ ಚಕ್ರವರ್ತಿಯ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಸ್ವಾಮಿ